ಡಿಸೆಂಬರ್ 12ರ ಶುಕ್ರವಾರರಂದು ನಡೆದ ಶಿರಾ ಸರ್ಕಾರಿ ಬಾಲಕರ ಪ್ರೌಢಶಾಲೆಯಲ್ಲಿ ಮಕ್ಕಳೊಂದಿಗೆ ಸಂವಾದ ಕಾರ್ಯಕ್ರಮ ಯಶಸ್ವಿ. ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ವತಿಯಿಂದ ಸ್ಥಳೀಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ, ತಾಲೂಕು ಆಡಳಿತ, ತಾಲೂಕು ಪಂಚಾಯಿತಿ, ಪೊಲೀಸ್ ಇಲಾಖೆ ಹಾಗೂ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ತುಮಕೂರು ಇವರ ಸಂಯುಕ್ತಾಶ್ರಯದಲ್ಲಿ ಇಂದು ಶಿರಾ ನಗರದ ಸರ್ಕಾರಿ ಬಾಲಕರ ಪ್ರೌಢಶಾಲೆಯಲ್ಲಿ ಮಕ್ಕಳೊಂದಿಗೆ ಸಂವಾದ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಆಯೋಜಿಸಲಾಗಿತ್ತು. ಮಕ್ಕಳ ಹಕ್ಕುಗಳ ಬಗ್ಗೆ ಅರಿವು ಮೂಡಿಸುವುದು, ಮಕ್ಕಳ ಸಮಸ್ಯೆಗಳನ್ನು ಆಲಿಸುವುದು ಮತ್ತು ಶೈಕ್ಷಣಿಕ ವಾತಾವರಣದಲ್ಲಿ ಅವರು ಎದುರಿಸುತ್ತಿರುವ ಸವಾಲುಗಳಿಗೆ ಸ್ಥಳದಲ್ಲಿಯೇ ಪರಿಹಾರ ಸೂಚಿಸುವುದು ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿತ್ತು. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಸದಸ್ಯರಾದ ಡಾಕ್ಟರ್ ತಿಪ್ಪೇಸ್ವಾಮಿ ಕೆಟಿ, ತಹಶೀಲ್ದಾರ್ ಹಾಗೂ ದಂಡಾಧಿಕಾರಿ ಆನಂದ್ ಕುಮಾರ್, ನಗರ ಠಾಣೆಯ ಸಿಪಿಐ ರೇಣುಕಾ ಯಾದವ್, ಮಕ್ಕಳ ಕಲ್ಯಾಣ ಸಮಿತಿಯ ಜಿಲ್ಲಾ ಅಧ್ಯಕ್ಷೆ ಸೌಮ್ಯ ಜಿಎಲ್, ಶಿರಾ ನಗರಸಭೆ ಪೌರಾಯುಕ್ತರಾದ ಕೆ ರುದ್ರೇಶ್, ತಾಲೂಕು ಆರೋಗ್ಯಾಧಿಕಾರಿ ಸಿದ್ದೇಶ್ವರ್, ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಚೌಡಪ್ಪ, ಸಹಾಯಕ ನಿರ್ದೇಶಕರು ಬಡಿಗೇರ್, ಕಾರ್ಮಿಕ ನಿರೀಕ್ಷಕರು ಅಬ್ದುಲ್ ರೌಫ್, ಸಿಆರ್ಪಿಇ ಸಿಒ ತಾಲೂಕು ಮಟ್ಟದ ಹಾಗೂ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಗೌತಮ್ ಪಲ್ಲವಿ, ಮಧುಸೂದನ್ ಹಾಗೂ ಅಧಿಕಾರಿಗಳು, ಶಿಕ್ಷಕರು ಮತ್ತು ಶಾಲಾ ಆಡಳಿತ ಮಂಡಳಿಯ ಸದಸ್ಯರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ನೋಡಿ, ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಮಕ್ಕಳ ಬಾಯಿಂದನೇ ಅವರ ಸಮಸ್ಯೆಗಳೇನು, ಅವರ ಎದುರಿಸ್ತಿರೋ ಸಮುದಾಯದಲ್ಲಿ, ಶಾಲೆಯಲ್ಲಿ, ಅಕಾಡೆಮಿಕಲ್ಲಿ ಎದುರಿಸ್ತಾ ಇರೋ ಇಶ್ಯೂಸ್ ಏನು ಅಂತ ಕೇಳಿಸ್ಕೋಬೇಕು ಅನ್ನೋ ಕಾರಣಕ್ಕೆ ರಾಜ್ಯದಾದ್ಯಂತ ಮಕ್ಕಳೊಂದಿಗೆ ಸಂವಾದ ಮಾಡ್ತಾಯಿದ್ದೆ. ಇವತ್ತು ನಾನು ಕೂಡ ಸಿರಾದಲ್ಲಿ ಮಕ್ಕಳ ಅಹವಾಲುಗಳನ್ನು ಆಲಿಸಿದ್ದೀನಿ. ನೀವು ಕಂಡ ಹಾಗೆ ಸಾಕಷ್ಟು ಇಶ್ಯೂಸ್ನ ಮಕ್ಕಳು ತಂದಿದ್ದಾರೆ. ಅದರಲ್ಲಿ ಭಾಳ ಇಂಪಾರ್ಟೆಂಟು ಆಟದ ವಿಷಯಗಳ ಬಗ್ಗೆ. ಒಂದು, ಆಟ ಆಡೋಕ್ಕೆ ಬಿಡ್ತಾ ಇಲ್ಲ ಅನ್ನೋದು ಒಂದು ಭಾಗ. ಆದರೆ ಕೆಲವು ಶಾಲೆಗಳಲ್ಲಿ ಆಟದ ಮೈದಾನವೇ ಇಲ್ಲ ಅನ್ನೋಂಥ ಸಮಸ್ಯೆಯನ್ನು ಕೂಡ ಹೇಳಿದ್ದಾರೆ. ವಾಸ್ತವದಲ್ಲಿ ಯಾವ ಶಾಲೆ ಆದರೂ ಕೂಡ ನಿಯಮಾವಳಿಯ ಪ್ರಕಾರ ಆಟದ ಮೈದಾನ ಇರಬೇಕು ಅನ್ನೋದು ಪರ್ಮಿಷನ್ ಕೊಡಬೇಕಾದ್ರೇ ಅವ್ರಿಗಿರೋ ಒಂದು ಕಂಡೀಷನ್ಗಳಲ್ಲಿ ಒಂದು. ದುರದೃಷ್ಟವಶ ಐ ಡೋಂಟ್ ನೋ ಯಾಕೆ ಶಿಕ್ಷಣ ಇಲಾಖೆಯಲ್ಲಿ ಅದನ್ನು LIC ಕಮಿಟಿಗೆ ಹೋಗುತ್ತೆ. ಫಸ್ಟು ಈ ಶಾಲೆಗೆ ಮಾನ್ಯತೆ ಕೊಡಬಹುದಾ, RTE ಪ್ರಕಾರ ಅಂದರೆ ಮಕ್ಕಳ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಹಕ್ಕು ಕಾಯ್ದೆ 2009ರ ಎಲ್ಲ ಮಾನಕಗಳನ್ನು ಈ ಶಾಲೆ ಅನುಸರಿಸ್ತಾ ಇದೆಯಾ, ಅಲ್ಲಿ ಬೇಕಾದಂಥ ಮೂಲಭೂತ ಸೌಲಭ್ಯಗಳು ವ್ಯವಸ್ಥೆ ಇದೆಯಾ. ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನೋ ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದ್ದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ ಅಂತ ನೋಡಿಯೇ ಅನುಮತಿಯನ್ನು ಕೊಡಬೇಕು. ದುರದೃಷ್ಟವಶಾತ್ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಆ ಕಮಿಟಿ ಮಾಡುವಾಗ ಅಥವಾ ಹೋದಾಗ ಇದನ್ನು ಗಮನಿಸ್ತಿಲ್ವಾ, ಅಥವಾ ಯಾಕೆ ಇದು ಗಮನಿಸಿದ್ರು ಕೂಡ ಇದನ್ನು ಏಕೆ ಇದೇ ಥರ ಮುಂದುವರಿಸ್ಕೊಂಡು ಹೋಗೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ ಅನ್ನೋದು ಆಶ್ಚರ್ಯ ಮತ್ತು ಆಘಾತದ ವಿಷಯ. ಹಾಗಾಗಿ ಈಗ ನಾನು ಇವತ್ತೇನು ಮಕ್ಕಳು ಮಾಹಿತಿ ಕೊಟ್ಟಿದ್ದಾರೆ, ನಾನು ಮಾನ್ಯ ತಹಶೀಲ್ದಾರ್ ಅವ್ರಿಗೆ ಹೇಳಿದ್ದೀನಿ. ತಹಶೀಲ್ದಾರ್ ಅವರು ಈ ತಾಲೂಕಿನ ಮಕ್ಕಳ ರಕ್ಷಣಾ ಸಮಿತಿಗೆ ಅಧ್ಯಕ್ಷರಿರ್ತಾರೆ, BO ಒನ್ ಆಫ್ ದ ಮೆಂಬರ್ ಇರ್ತಾರೆ. ಅದಕ್ಕೆ ನೋಡಿ, ಇವತ್ತೇನು ಸೂಚನೆ ಮಕ್ಕಳಿಗೆ ಪ್ರಶ್ನೆಗಳು ಕೇಳಿದ್ದಾರೆ, ಈ ಎಲ್ಲ ವಿಷಯವನ್ನು, ಅದರಲ್ಲೂ ವಿಶೇಷವಾಗಿ ಶಾಲೆಗಳಲ್ಲಿ ಆಗ್ತಾ ಇರುವಂಥ ಈ ಥರದ ಮೂಲಭೂತ ಸೌಕರ್ಯಗಳಿರ್ಬೋದು, ಸಾರಿಗೆ ಸಮಸ್ಯೆಗಳಿರ್ಬೋದು. ಇವತ್ತು ಸುಮಾರು 7-8 ಮಕ್ಕಳು ಸಾರಿಗೆ ಸಂಬಂಧಿತ ಪ್ರಾಬ್ಲಮ್ಗಳಿದೆ. ಅದಕ್ಕಾಗಿ ನಾನು KSRTC ಇದನ್ನು ಗಮನದಲ್ಲಿಟ್ಟುಕೊಂಡು ನೀವು ಕಡ್ಡಾಯವಾಗಿ ಒಂದು ಪ್ರತ್ಯೇಕ ಸಭೆಯನ್ನು ನೀವು ಕರೆದು ಈ ಸಮಸ್ಯೆಗಳನ್ನು ಬಗೆಹರಿಸಬೇಕು ಅನ್ನುವಂಥದ್ದು ಹೇಳಿದ್ದೀವಿ. ತಹಶೀಲ್ದಾರ್ ಅವರು, ಸರ್ ನಾನು ತಕ್ಷಣ 17ನೇ ತಾರೀಕಿಗೆ ಸಭೆ ಕರಿತೀನಿ ಸರ್, ನಾನು ಖುದ್ದು ಇದ್ರ ಬಗ್ಗೆ ಗಮನ ಹರಿಸ್ತೀನಿ ಅಂತ ಹೇಳಿದರೆ. ಅದರಲ್ಲೂ ವಿಶೇಷವಾಗಿ ಇವತ್ತು ಕೇಳುವ ಕೆಲವು ಖಾಸಗಿ ಶಾಲೆಗಳಲ್ಲಿ ಬಂದಿರುವಂಥ ಬಸ್ಸಿನ ಸಮಸ್ಯೆಗಳು, ಸ್ಥಳದ ಸಮಸ್ಯೆಗಳು ಮತ್ತು ಮಕ್ಕಳ ಆಟದ ಸಮಸ್ಯೆಗಳ ಬಗ್ಗೆ ಏನು ಮಾಡುವಂಥದ್ದು, ನಾನು ಇದ್ರ ಬಗ್ಗೆ ಪ್ರತ್ಯೇಕವಾದಂಥ ಸಭೆ ನಡೆಸಿ ಸಲಹೆ ಸೂಚನೆಗಳನ್ನು ಕೊಟ್ಟು ಸೂಕ್ತ ಕ್ರಮ ತೆಗೆದುಕೊಳ್ಳಿ ಅಂತ ಹೇಳಿದರೆ. ಐ ಥಿಂಕ್ 17ನೇ ತಾರೀಕಿನ ಸಭೆಯಲ್ಲಿ ಭಾಳಷ್ಟು ವಿಷಯಗಳು ಚರ್ಚೆಗೆ ಬರುತ್ತೆ. ಆದರೆ ಈ ಪ್ರಶ್ನೆ ಮಾತ್ರ ಮೂಲಭೂತವಾಗಿ ಉಳಿಯುವಂಥ ಪ್ರಶ್ನೆನೇ. ಯಾವುದು, ಶಾಲೆಗೆ ಸ್ಪೇಸ್ ಇಲ್ಲದೆ ಇದ್ದರೂ ಕೂಡ, ಆಟದ ಇದಿಲ್ಲದೆ ಇದ್ದರೂ ಕೂಡ ಅನುಮತಿ ಕೊಟ್ಟಿರೋದು 100% ಈ ವಿಷಯವನ್ನು BO ಕಡೆಯಿಂದ ಪ್ರತಿ ಸ್ಕೂಲ್ ವೈಸ್ ಅದರ ಎಕ್ಸ್ಪ್ಲೇಷನ್ ತೊಗೊಂಡು ಇದನ್ನು ಶಿಕ್ಷಣ ಇಲಾಖೆಯ ಆಯುಕ್ತರ ಗಮನಕ್ಕೆ ತರುವ ಕೆಲಸವನ್ನು ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಖಂಡಿತ ಮಾಡುತ್ತೆ. ನೀವು ಹೇಳ್ತಾ ಇರೋದು ಸರಿ ಇದೆ. ನೋಡಿ, ಸರ್ಕಾರಿ ಶಾಲೆಗೆ ಅಂದರೆ ಖಾಸಗಿ ಶಾಲೆಯಲ್ಲಿ ಎಷ್ಟೊಂದೆಲ್ಲ ಇಶ್ಯೂ ಇದ್ದು ಇದನ್ನು ನಾವು ನೋಡಿದಾಗ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಕೂಡ ಈಗ ಅಗತ್ಯ ಮೂಲಭೂತ ಸೌಕರ್ಯಗಳನ್ನ ಒದಗಿಸಬೇಕಾದ ಸರ್ಕಾರದ ಆದ್ಯ ಜವಾಬ್ದಾರಿ. ಅದೇ ರೀತಿ ಖಾಸಗಿ ಮ್ಯಾನೇಜ್ಮೆಂಟ್ಗಳು ಕೂಡ ಒಂದು ಶಾಲೆಯನ್ನು, ಶೈಕ್ಷಣಿಕ ಸಂಸ್ಥೆಯನ್ನು ನಡೆಸಬೇಕಾದ್ರೆ ಮಿನಿಮಮ್ ಕಂಡೀಷನ್ಸ್ ಏನು ಫುಲ್ಫಿಲ್ ಮಾಡಬೇಕು ಅಂತ ಅವರು ಹೇಳಿ ಒಪ್ಕೊಂಡಿರ್ತಾರೋ ಅದನ್ನು ಕಡ್ಡಾಯವಾಗಿ ಫುಲ್ಫಿಲ್ ಮಾಡಬೇಕಾದಂಥ ಜವಾಬ್ದಾರಿ ಆಯಾ ಶಿಕ್ಷಣ ಸಂಸ್ಥೆ ಮುಖ್ಯಸ್ಥರದಾಗಿರುತ್ತೆ. ಅದನ್ನು ಮೇಲುಸ್ತುವಾರಿ ಮಾಡುವ ಜವಾಬ್ದಾರಿ ಆ ತಾಲೂಕಿನ
ಕ್ಷೇತ್ರ ಶಿಕ್ಷಣಾಧಿಕಾರಿಗಳವ್ರದ್ದಾಗಿರುತ್ತೆ. ಇದು ಒಟ್ಟು ಜವಾಬ್ದಾರಿ ಆ ಜಿಲ್ಲೆ DDP ಅವರು. ಈಗ ಅನುಮತಿ ಪ್ರಾಧಿಕಾರ ಯಾರು? ಅನುಮತಿ ಕೊಡ್ಬೋದು ಅಂತ ಶಿಫಾರಸು ಮಾಡುವಂಥದ್ದು BEO ಮಾಡ್ತಾರೆ. ಆದರೆ ಅನುಮತಿ ಕೊಡೋರು ನಮ್ಮ ಆಯುಕ್ತರು ಮತ್ತು ಕೆಳಗಡೆ DDP ಅವರು ಅನುಮತಿ ಕೊಡುವಂಥದ್ದು. ಇವನ್ನೆಲ್ಲ ಗಮನಿಸಬೇಕಾಗಿರುವಂಥ ಜವಾಬ್ದಾರಿ ಅವ್ರದ್ದು. ಬಟ್ ನಿಯಮಾವಳಿಗಳಲ್ಲಿ ಯಾವ್ಯಾವ ವರ್ಷಗಳು ಪ್ರಾರಂಭ ಮಾಡಿರ್ತಾರೆ ಅನ್ನೋದ್ರ ಮೇಲೆ ಕೆಲವು ನಿಯಮಗಳಲ್ಲಿ ವ್ಯತ್ಯಾಸಗಳಿರ್ತವೆ. ಎಷ್ಟು ವರ್ಷದಿಂದ ಹಿಂದಿರೋರ್ಗೆ ಏನು ಅಂತ ನಾನು ಖಂಡಿತ ಇದಕ್ಕೆ ನೀನು ಈಗಾಗಲೇ ಹೇಳಿದ ಹಾಗೆ ಸ್ಕೂಲ್ 1-to-1 ಸ್ಕೂಲ್ ಈ ತಾಲೂಕಿಂದ ಏನು ನಮ್ಮ ಸಮಸ್ಯೆ ಬಂದಿದೆ, 1-to-1 ಶಾಲೆ ಬಗ್ಗೆ ಚರ್ಚೆ ಮಾಡಿ ಆ ಸಂಬಂಧಪಟ್ಟಂಗೆ BEO ಅವರಿಂದ ಒಂದು ಎಕ್ಸ್ಪ್ಲನೇಷನ್ ಆಯೋಗ ತಗೊಳುತ್ತೆ. ಸಂಬಂಧಪಟ್ಟಂತೆ ಎಕ್ಸ್ಪ್ಲನೇಷನ್ ಆಧರಿಸಿ ಆಯೋಗ ಶಿಕ್ಷಣ ಇಲಾಖೆ ಆಯುಕ್ತರಿಗೆ ಶಿಫಾರಸು ಮಾಡುತ್ತೆ. ಖಾಸಗಿ ಶಾಲೆಗಳ ವಾಹನಗಳಲ್ಲಿ ಎಷ್ಟು ಜನ ಕರ್ಕೊಂಡು ಹೋಗಬೇಕು, ಆ ವಾಹನದ ವ್ಯವಸ್ಥೆ ಹೇಗಿರಬೇಕು, ದಾಖಲೆ ಹೇಗಿರಬೇಕು, ಅಲ್ಲಿರೋ ಸಿಬ್ಬಂದಿಗಳ ಪ್ಯಾಟ್ರನ್ ಏನಿರಬೇಕು, ಸಿಬ್ಬಂದಿಗಳ ಹಿನ್ನೆಲೆ, ಇದೆಲ್ಲದಕ್ಕೂ ಗೈಡ್ಲೈನ್ಸ್ ಇದೆ ನಮ್ಮಲ್ಲಿ. ಇದನ್ನು ಸರಿಯಾಗಿ ಫಾಲೋ ಆಗ್ತಾ ಇದೆಯಾ ಇಲ್ವಾ ಅಂತ ಚೆಕ್ ಮಾಡೋದಕ್ಕೆ ನಾನು 3 ಇಲಾಖೆಯ ಅಧಿಕಾರಿಗಳಿಗೆ ಸೂಚನೆ ಮಾಡಿ, 1 BEO, 2 ಪೊಲೀಸು, 3ನೇದು ಆಯಾ ಖಾಸಗಿ ಶಿಕ್ಷಣ ಸಂಸ್ಥೆಯ ಮುಖ್ಯಸ್ಥರು ಮತ್ತು ಪ್ರಾಂಶುಪಾಲರು ಯಾರಿದ್ದಾರೆ ಶೈಕ್ಷಣಿಕ ವರ್ಷದ ಆರಂಭದಲ್ಲೇ ಇಂಥದ್ದೊಂದು ಸಭೆಯನ್ನು ಕರೆದು ಈ ಸಮಸ್ಯೆಗಳನ್ನು ಬಗೆಹರಿಸ್ಕೋಬೇಕು ಅಂತ ಹೇಳಿದ್ದೀವಿ. ಅದು ಎಷ್ಟು ಮಟ್ಟಿಗೆ ಆಗಿದೆಯೋ ಗೊತ್ತಿಲ್ಲ. ಬಟ್ ಇವತ್ತು ನಾನು ನೇರವಾಗಿ ಅವರಿಬ್ಬರು ತಹಸೀಲ್ದಾರ್ವರೆಗೂ ಮತ್ತು ಪೊಲೀಸ್ನವ್ರಿಗೂ BEO ಅವರು ಇವತ್ತು ಅನುಮತಿ ಪಡ್ಕೊಂಡು ಇವತ್ತು ಬೇರೆ ಮೀಟಿಂಗ್ ಇದೆ, ಅವರು DC ಆಫೀಸಲ್ಲಿ ಹೋಗಿದ್ದಾರೆ. ಇವರಿಬ್ಬರಿಗೆ ನಾನು ಇವತ್ತು ಸೂಚನೆ ಕೊಟ್ಟಿದ್ದೀನಿ, ಕಡ್ಡಾಯವಾಗಿ ಸಭೆ ಕರಿಬೇಕು ಅಂತ. ಖಂಡಿತ ಅಂಥದ್ದು ಯಾವುದೇ ಬಂದರೆ ಮುಲಾಜಿಲ್ಲದೆ ಕ್ರಮ ತೆಗೆದುಕೊಳ್ಳೋಕೆ ಕಮಿಷನ್ ಹೇಳುತ್ತೆ. ಯಾವುದಾದ್ರೂ ಬೇಕಾದ್ರೆ ಸ್ಪೆಸಿಫಿಕ್ ಇಂಥದ್ದು ಅಂತ ಏನಾದ್ರು ನಿಮಗೆ ಗೊತ್ತಿದ್ರು ವೈಯಕ್ತಿಕವಾಗ್ಲೂ ಹೇಳಿ, ಪರವಾಗಿಲ್ಲ, ಸಾರ್ವಜನಿಕವಾಗದಿದ್ರು ಸೂಕ್ತ ಕ್ರಮ ತಗೊಳ್ಳೋಕೆ 100% ಶಿಫಾರಸು ಮಾಡ್ತೀವಿ. ಈ ಒಟ್ಟು ರಸ್ತೆ ಸುರಕ್ಷತೆ ವಿಷಯದಲ್ಲಿ ಶಾಲೆಯವರು ಅನುಸರಿಸಬೇಕಾದ ಕ್ರಮ ಮಾತ್ರ ಕಡ್ಡಾಯವಾಗಿ ಮಾಡಬೇಕಾಗತ್ತೆ. ಇದು ಮಕ್ಕಳ ಜೀವದ ಪ್ರಶ್ನೆ. ಅಲ್ಲಿ ನೂರಾರು ಮಕ್ಕಳು ಒಂದು ದಿನದಲ್ಲಿ ಪ್ರಯಾಣ ಮಾಡ್ತಾರೆ. ಮಕ್ಕಳ ಜೀವದ ಜೊತೆ ಚೆಲ್ಲಾಟ ಆಡೋಕ್ಕೆ ಸಾಧ್ಯವೇ ಇಲ್ಲ. ಅಂಥ ಯಾವುದೇ ಪ್ರಕರಣಗಳು ಕೂಡ ಕಡ್ಡಾಯವಾಗಿ ಆಯೋಗಕ್ಕೆ ಏನಾದರೂ ಗಮನಕ್ಕೆ ಯಾರಾದರೂ ದೂರು ಸಲ್ಲಿಸಿದ್ರೆ ನಿರ್ದಿಷ್ಟವಾಗಿ ಅವ್ರ ಮೇಲೆ ಶಿಸ್ತು ಕ್ರಮ 100% ಆಯೋಗ ಶಿಸ್ತು ಕ್ರಮ ತೆಗೆದುಕೊಳ್ಳುತ್ತೆ. ಇವತ್ತು ಭಾಳ ನನಗೆ ಖುಷಿ ಇರೋದೇನೆಂದರೆ, ಸುಮಾರು ಇದು ನಾನು ಮಕ್ಕಳೊಂದಿಗೆ ಸಂವಾದ ಮಾಡ್ತಾ ಇರುವ 3ನೇ ಜಿಲ್ಲೆ ಕಳೆದ 15 ದಿನದಲ್ಲಿ. ಈ 31 ಜಿಲ್ಲೆಯಲ್ಲೂ ಈ ಸಂವಾದ ಆಗ್ತಾ ಇದೆ. ಇಡೀ ತಿಂಗಳು ಫುಲ್ ನಡೆಯುತ್ತೆ. ಇದು ಫಸ್ಟ್ ಟೈಮ್ ಇಲ್ಲಿ ಆಗಿರುವಂಥದ್ದು. ಮೋರ್ ದ್ಯಾನ್ ಒಂದು 25 ಮಕ್ಕಳು ಇವತ್ತು ಪ್ರಶ್ನೆ ಕೇಳಿದ್ದಾರೆ. ತುಂಬ ವೆರೈಟಿ ಪ್ರಶ್ನೆ ಕೇಳಿದ್ದಾರೆ. ಮೂಲಭೂತ ಸೌಕರ್ಯಗಳು ಪ್ರಶ್ನೆ ಕೇಳಿದ್ದಾರೆ, ಸುರಕ್ಷತೆ ಬಗ್ಗೆ ಪ್ರಶ್ನೆ ಕೇಳಿದ್ದಾರೆ, ಶಿಕ್ಷಣದ ಬಗ್ಗೆ ಪ್ರಶ್ನೆ ಕೇಳಿದ್ದಾರೆ, ಕ್ರೀಡೆ ಬಗ್ಗೆ ಪ್ರಶ್ನೆ ಕೇಳಿದ್ದಾರೆ, ಹೆಲ್ತ್ ರಿಲೇಟೆಡ್ ಪ್ರಶ್ನೆ ಬಂದಿದೆ, ಶಾಲೆಯ ಮೂಲಭೂತ ಸೌಕರ್ಯಗಳಾದಂಥ ಕುಡಿಯೋ ನೀರು, ಶೌಚಾಲಯ, ಕಾಂಪೌಂಡ್ ರಿಲೇಟೆಡ್ ಪ್ರಶ್ನೆಗಳು ಬಂದಿದೆ. ಇದನ್ನೆಲ್ಲವೂ ಕೂಡ ನಡಾವಳಿಯನ್ನು ಮಾಡಿಕೊಂಡು ಕಡ್ಡಾಯವಾಗಿ ಇಲಾಖಾವಾರು ಪ್ರಶ್ನೆಗಳನ್ನು ವಿಂಗಡಿಸಿ ಆಯಾ ಇಲಾಖೆಯವರು ಈ ಪ್ರಶ್ನೆಯನ್ನು ತೆಗೆದುಕೊಂಡು 1 ತಿಂಗಳ ಒಳಗಾಗಿ ಆ ಮಕ್ಕಳಿಗೆ ಕೇಳಿರುವಂಥ ಪ್ರಶ್ನೆಗಳಿಗೆ ಸೂಕ್ತ ಕ್ರಮ ತೆಗೆದುಕೊಂಡು ಕೈಗೊಂಡ ಕ್ರಮದ ವರದಿಯನ್ನು 30 ದಿನಗಳಲ್ಲಿ ಆ ನಂತರ ಕಮಿಷನ್ಗೆ ತರಿಸ್ಕೊಳ್ಳುವಂಥ ಒಂದು ಕೆಲಸ ಮಾಡುತ್ತೆ. ಇದರಲ್ಲಿ ಬಂದಿರೋ ಕೆಲವು ಪಾಲಿಸಿ ವಿಷಯಗಳಿದೆ. ಉದಾಹರಣೆಗೆ ಸೋಷಿಯಲ್ ಸೈನ್ಸ್ ಸಬ್ಜೆಕ್ಟಲ್ಲಿ ಅತಿ ಹೆಚ್ಚು ಸಿಲೆಬಸ್ ಇಟ್ಟಿರೋದ್ರಿಂದ ಮಕ್ಕಳ ಮೇಲೆ ಒತ್ತಡ ಜಾಸ್ತಿ ಆಗ್ತಿದೆ ಅನ್ನೋದು ಬಂದಿದೆ. ಇದು ತಳಮಟ್ಟದಲ್ಲಿ ಅಡ್ರೆಸ್ ಮಾಡೋ ವಿಷಯ ಅಲ್ಲ. ಇದನ್ನು DSCRT ಡೈರೆಕ್ಟ್ರಿಗೆ ಮತ್ತು ಈ ಶಿಕ್ಷಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಯವರಿಗೆ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಸೂಕ್ತ ಸೂಚನೆಯನ್ನು ಕೊಡುತ್ತೆ ಈ ಬಗ್ಗೆ. ಜೀನಿ ಪರಿಶುದ್ಧ ನೀರು, ಮದುವೆ ಸೇರಿದಂತೆ ಇತರೆ ಸಮಾರಂಭಗಳಿಗೆ ಹೋಲ್ಸೇಲ್ ದರದಲ್ಲಿ ಮಿನರಲ್ ವಾಟರ್ ಲಭ್ಯ. ಸೂಪರ್ ಮಾರ್ಕೆಟ್, ಹೋಟೆಲ್, ರೆಸ್ಟೋರೆಂಟ್ಗಳಿಗೂ ಜೀನಿ ಮಿನರಲ್ ವಾಟರ್ ಸರಬರಾಜು ಮಾಡಲಾಗುತ್ತೆ. ಈ ಕೂಡಲೇ ಸಂಪರ್ಕಿಸಿ 7624931166. ಎಷ್ಟೇ ದುಡ್ಡಿದ್ರೂ ಆಯುಷ್ನ ಕೊಂಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ. ಆರೋಗ್ಯ ಸರಿ ಇರಬೇಕು ಅಂತಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ. ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ, ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್, ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ.